ಕೆಂಪು ಲಿಟ್ಮಸ್ ಕಾಗದ. ಇದನ್ನು ಪ್ರತ್ಯಾಮ್ಲಕ್ಕೆ ಇರಿಸಿದರೆ ಇದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ನೀಲಿ ಲಿಟ್ಮಸ್ ಕಾಗದ ಆಮ್ಲಕ್ಕೆ ಇರಿಸಿದಾಗ ಕೆಂಪು ಬಣ್ಣಕ್ಕೆ ತಿರುಗುತ್ತದೆ. ಕೆಂಪು ಲಿಟ್ಮಸ್ ಕಾಗದವನ್ನು ಸುಣ್ಣದ ತಿಳಿನೀರಿಗೆ ಇಡೋಣ. ಈಗ ಇದು ನೀಲಿ ಬಣ್ಣಕ್ಕೆ ತಿರುಗಿದೆ, ಆದ್ದರಿಂದ ಇದರಲ್ಲಿ ಪ್ರತ್ಯಾಮ್ಲವಿದೆ. ಇದು ನೀಲಿ ಲಿಟ್ಮಸ್ ಕಾಗದ. ಈಗ ಇದರೊಳಗೆ ಇಕ್ಕಿದಾಗ ಕೆಂಪು ಬಣ್ಣಕ್ಕೆ ಇದು ಈಗ ಕೆಂಪು ಬಣ್ಣಕ್ಕೆ ತಿರುಗಿದೆ, ಇದರಲ್ಲಿ ಆಮ್ಲವಿದೆ. ಇದು ದಾಸವಾಳ ಹೂವಿನ ದ್ರಾವಣ. ಈ ದಾಸವಾಳ ಹೂವಿನ ದ್ರಾವಣಕ್ಕೆ ಇದನ್ನು ಹಾಕುತ್ತಿದ್ದೇನೆ. ಆದ್ದರಿಂದ ಇದರಲ್ಲಿ ಯಾವುದೇ ಬದಲಾವಣೆ ಇಲ್ಲ, ಆದ್ದರಿಂದ ಇದು ಆಮ್ಲವಾಗಿದೆ. ಇದು ದಾಸವಾಳದ ಹೂವಿನ ದ್ರಾವಣಕ್ಕೆ ಇದನ್ನು ಹಾಕುತ್ತಿದ್ದೇವೆ. ಇದು ಹಸಿರು ಬಣ್ಣಕ್ಕೆ ತಿರುಗಿದೆ, ಆದ್ದರಿಂದ ಇದರಲ್ಲಿ ಪ್ರತ್ಯಾಮ್ಲವಿದೆ. ಇದು ಫಿನಾಪ್ಥಲಿನ್ ದ್ರಾವಣ. ಇದನ್ನು ಇದಕ್ಕೆ ಹಾಕುತ್ತಿದ್ದೇನೆ. ಇದರಲ್ಲಿ ಯಾವ ಬದಲಾವಣೆಯೂ ಆಗಲಿಲ್ಲ, ಆದ್ದರಿಂದ ಇದರಲ್ಲಿ ಆಮ್ಲವಿದೆ. ದ್ರಾವಣ ಇದಕ್ಕೆ ಹಾಕಿದಾಗ ಗುಲಾಬಿ ಬಣ್ಣ ತಿರುಗಿದೆ. ಇದರಲ್ಲಿ ಗುಲಾಬಿ ಬಣ್ಣ ತಿರುಗಿದೆ, ಇದರಲ್ಲಿ ಪ್ರತ್ಯಾಮ್ಲವಿದೆ. ಇದನ್ನು ಇದಕ್ಕೆ ಹಾಕಿದರೆ ಗುಲಾಬಿ ಬಣ್ಣ ತಿರುಗಿದೆ, ಇದರಲ್ಲಿ ಪ್ರತ್ಯಾಮ್ಲವಿದೆ.